ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಡಿಸೆಂಬರ್ ತಿಂಗಳಿನ ಚಳಿಯೊಂದಿಗೆ ಬೆಳಗಿನ ಜಾವ ಮೊಳಗುವ ಸದ್ದೆ ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಮ್ಮಯ್ಯಪ್ಪ ಎನ್ನುವ ಘೋಷಣೆ. ಸ್ವಾಮಿಯೇ ಸ್ವಾಮಿಯೇ ಶಬರಿಮಲೆಯ ಅಯ್ಯಪ್ಪನ ಆರಾಧನೆ ಹಿಂದೂ ಧರ್ಮದ ಅವಿಭಾಜ್ಯ ಅಂಗವಾಗಿ ಪರಿಗಣಿಸಲ್ಪಡ್ತಾ ಇದೆ. ಹೀಗಾಗಿ ಕೇವಲ ಕರ್ನಾಟಕ ಮಾತ್ರವಲ್ಲದೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ಮಾಲಾಧಾರಿಗಳಾಗಿ ಶಬರಿಮಲೆಗೆ ಭೇಟಿ ನೀಡ್ತಾ ಇದ್ದಾರೆ. ವಿಧ ವಸ್ತುವಾಯಾದಿ ಪರಮಾತ್ಮನಾಯ್ ಅಚಲನಾಯ್ ಅಗುಣಗುಣನಾಯ್. ಮಕರ ತಿಂಗಳಿನ ಮಧ್ಯಭಾಗದವರೆಗೆ ಅಂದರೆ ಮಕರ ಸಂಕ್ರಾಂತಿಯವರೆಗೆ ಮಾಲಾಧಾರಿಗಳು ಹೆಚ್ಚಾಗಿ ಶಬರಿಮಲೆಗೆ ಭೇಟಿ ನೀಡುತ್ತಾರೆ. ಇದರಿಂದಾಗಿ ಕೇರಳದಲ್ಲಿರೋ ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನ ಈಗ ನಾಸ್ತಿಕರ ನಾಡಿನ ಪಾಲಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿಯಂತಾಗಿದೆ. ಹೌದು, ಕೇರಳದ ಆದಾಯದಲ್ಲಿ ಬೃಹತ್ ಕೊಡುಗೆಯನ್ನ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಾಲಯವೇ ನೀಡುತ್ತಿದೆ ಎಂಬ ದೇವರ ನಾಡು ಎಂದೇ ಕರೆಸಿಕೊಳ್ಳುವ ಕೇರಳ ವಾಸ್ತವದಲ್ಲಿ ನಾಸ್ತಿಕರ ನಾಡು. ಎಡಪಂಥೀಯ ಹಾಗೂ ಕಮ್ಯುನಿಸ್ಟ್ ಸಿದ್ಧಾಂತಗಳನ್ನೇ ಹಾಸಿ ಹೊದ್ದುಕೊಂಡಿರುವ ಕೇರಳದ ದೇವರ ಬಗೆಗಿನ ನಂಬಿಕೆಗಿಂತ ಪ್ರಶ್ನೆಗಳು, ಅಪನಂಬಿಕೆಗಳು ಹಾಗೂ ವಿಭಿನ್ನ ವಾದಗಳೇ ಹೆಚ್ಚಿವೆ. ಇಂಥ ನಾಡಿನ ಬೊಕ್ಕಸಕ್ಕೆ ಬರೋ ಆದಾಯದಲ್ಲಿ ಬಹುದೊಡ್ಡ ಪಾಲು ಪೂಜೆ, ಆರಾಧನೆಯಿಂದಲೇ ಬರ್ತಿದೆ ಅನ್ನೋ ಅಚ್ಚರಿ ಸಂಗತಿಯನ್ನ ದಾಖಲೆಗಳು ಬಿಚ್ಚಿಟ್ಟಿವೆ. ಇತ್ತೀಚೆಗೆ ಕೇರಳದ ಶಬರಿಮಲೆ ದೇವಾಲಯದ ಆಡಳಿತ ಮಂಡಳಿ ದೇಗುಲ ಗಳಿಸಿದ ಆದಾಯದ ಮಾಹಿತಿಯನ್ನ ಮಾಧ್ಯಮಗಳ ಜೊತೆ ಹಂಚಿಕೊಂಡಿತ್ತು. ಈ ವೇಳೆ ಅಂಕಿ ಅಂಶ ನೀಡಿದ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ PS ಪ್ರಶಾಂತ್ ಡಿಸೆಂಬರ್ 14ರವರೆಗೆ 22 ಲಕ್ಷ ಅಯ್ಯಪ್ಪ ಸ್ವಾಮಿ ಭಕ್ತರು ಭೇಟಿ ನೀಡಿದ್ದಾರೆ ಎಂದಿದ್ದರು. ಕೇವಲ 29 ದಿನಗಳಲ್ಲಿ 22 ಲಕ್ಷ ಜನರು ಭೇಟಿ ನೀಡಿದ್ದು, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಇದುವರೆಗೂ 4.51 ಲಕ್ಷ ಅಧಿಕ ಜನರು ಭೇಟಿ ನೀಡಿದ್ದಾರೆ. ಇದು ಕೇವಲ ಭಕ್ತ ಏರಿಕೆ ಮಾತ್ರವಲ್ಲ, ಕೇರಳದ ಅಯ್ಯಪ್ಪ ಸ್ವಾಮಿ ದೇವಾಲಯದ ಆದಾಯದಲ್ಲೂ ಗಣನೀಯ ಏರಿಕೆ ಆಗಿದೆ. 29 ದಿನಗಳಲ್ಲಿ ಕೇರಳದ ಶಬರಿಮಲೆ ಅಯ್ಯಪ್ಪನ ದೇಗುಲಕ್ಕೆ 163.89 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಈ ಆದಾಯದಲ್ಲಿ ಅಂದಾಜು 82.67 ಕೋಟಿ ರೂಪಾಯಿ ಆದಾಯ ಕೇವಲ ಅರವಣ ಅಂದರೆ ಅಯ್ಯಪ್ಪ ಸ್ವಾಮಿಯ ಪ್ರಸಾದ ಮಾರಾಟದಿಂದಲೇ ಬಂದಿದೆ ಎಂದು ದೇವಾಲಯ ಮಂಡಳಿ ಮಾಹಿತಿಯನ್ನು ನೀಡಿದೆ. ಇನ್ನು ಇದೇ ಮೊದಲಲ್ಲ, ಪ್ರತಿ ವರ್ಷವೂ ಕೇರಳ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಅಯ್ಯಪ್ಪ ಸ್ವಾಮಿ ಭಕ್ತರಿಂದ ಹಣದ ರಾಶಿಯೇ ಹರಿದು ಬರುತ್ತದೆ. ಲಕ್ಷಾಂತರ ಜನರು ಮಾಲಾಧಾರಿಗಳಾಗಿ ಬಂದು ತಮ್ಮ ಹರಕೆ ಸಲ್ಲಿಸುವುದರಿಂದ ಹಾಗೂ ಭಕ್ತರ ಬೇಡಿಕೆಗಳನ್ನು ಅಯ್ಯಪ್ಪ ಸ್ವಾಮಿ ಈಡೇರಿಸುತ್ತಾ ಬಂದಿರೋದರಿಂದ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಬರ್ತಾ ಇದೆ. ಇದರ ಫಲವಾಗಿ ವರ್ಷದಿಂದ ವರ್ಷಕ್ಕೆ ಅಯ್ಯಪ್ಪನ ಆದಾಯ ಹೆಚ್ಚುತ್ತಲೇ ಇದೆ. 2017ರ ಮಕರ ವಿಳಕ್ಕು ಹೊತ್ತಿನಲ್ಲಿ ಈ ಆದಾಯ 101 ಕೋಟಿಯಷ್ಟಿತ್ತು. 2023ರಲ್ಲಿ ಇದುವರೆಗೆ ಅತಿ ಹೆಚ್ಚು ಆದಾಯ 320 ಕೋಟಿ ಸಂಗ್ರಹವಾಗಿತ್ತು. ಕೇರಳದ ಈ ದೇಗುಲ ವ್ರತಾಚರಣೆ ಮಾಡುವ ಭಕ್ತರ ಪಾಲಿಗೆ ಕಾಮಧೇನುವಾಗಿದೆ. ಹಾಗಿದ್ರೆ ಈ ದೇವಾಲಯದ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಹಲವಾರು ಕಥೆಗಳಿವೆ. ದಂತಕಥೆಗಳ ಪ್ರಕಾರ ಅಪರೂಪದ ಮಹಾಪವಾಡದಿಂದ ಜಗತ್ ಪ್ರಸಿದ್ಧ ಧಾರ್ಮಿಕ ದಂತಕಥೆಯ ಪ್ರಕಾರ ಸಾಗರ ಮಂಥನದ ಸಮಯದಲ್ಲಿ ಭೋಲೆನಾಥ್ ಶಿವನು ಭಗವಾನ್ ವಿಷ್ಣುವಿನ ಮೋಹಿನಿ ರೂಪದಿಂದ ಆಕರ್ಷಿತರಾಗುತ್ತಾರೆ. ಈ ಕಾರಣದಿಂದಾಗಿ ಹರಿಹರನ ಮಿಷ ಸಂಕೇತವಾಗಿ ಒಂದು ಮಗು ಜನಿಸಿತು. ಆ ಮಗುವನ್ನ ಪಂಪಾ ನದಿಯ ತೀರದಲ್ಲಿ ಬಿಡಲಾಗುತ್ತದೆ. ಆ ಸಮಯದಲ್ಲಿ ರಾಜ ರಾಜಶೇಖರ ಅವರನ್ನ 12 ವರ್ಷಗಳ ಕಾಲ ಬೆಳೆಸಿದ್ರು. ಈ ಮಗುವೆ ನಂತರ ಅಯ್ಯಪ್ಪ ಸ್ವಾಮಿ ಎಂದು ಕರೆಯಲ್ಪಟ್ಟದ್ದು. ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಮತ್ತು ತಪಸ್ವಿಯಾಗಿದ್ದರು. ಅದಕ್ಕಾಗಿ ಅವರ ದರ್ಶನಕ್ಕೆ 10 ರಿಂದ 50 ವರ್ಷ ವಯಸ್ಸಿನ ಹುಡುಗಿಯರು ಮತ್ತು ಮಹಿಳೆಯರಿಗೆ ದೇವಸ್ಥಾನಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ. ಆದರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಮಹಿಳೆಯರಿಗೆ ಪ್ರವೇಶ ನೀಡಬೇಕೆಂದು ತೀರ್ಪು ನೀಡಿತ್ತು. ಆದರೆ ಈ ತೀರ್ಪು ಅನೇಕ ಹೋರಾಟ, ಹಿಂಸೆಗೆ ಕಾರಣವಾಯಿತು. ಇದಾದ ಬಳಿಕ ಮಹಿಳೆಯರ ಪ್ರವೇಶದ ತೀರ್ಪು ಪ್ರಶ್ನಿಸಿ ಧ್ವನಿಗಳಿದ್ದವು. ಹೀಗಾಗಿ ಇದರ ಮರುಪರಿಶೀಲನೆ ಬೇಡಿಕೆ ಹೆಚ್ಚಾಗಿ ಈ ತೀರ್ಪಿನ ಬಗ್ಗೆ ಇನ್ನೂ ಕೂಡ ಚರ್ಚೆಗಳು ನಡೀತಾ ಇವೆ. ಇದೆಲ್ಲದರ ಜೊತೆಗೆ ಇತ್ತೀಚೆಗೆ ಬೆಳಕಿಗೆ ಬಂದಿರೋ ಸಂಗತಿಯೊಂದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಬೇರೆ ರಾಜ್ಯಗಳಂತೆ ಕೇರಳದಲ್ಲೂ ಸರ್ಕಾರವಿದೆ. ಆದರೆ ಕಮ್ಯುನಿಸ್ಟ್ ಸಿದ್ಧಾಂತಗಳನ್ನೇ ಹಾಸಿ ಹೊದ್ದು ಮಲಗಿರುವ ಕೇರಳ ಸರ್ಕಾರಕ್ಕೆ ಹಿಂದೂ ಧರ್ಮ ಆಚರಣೆಗಳ ಬಗ್ಗೆ ವಿಶೇಷ ಗೌರವವೇನೂ ಇಲ್ಲ. ಇದು ಹಲವಾರು ಸಂದರ್ಭದಲ್ಲಿ ಸಾಬೀತಾಗಿದೆ.
ಮುಖ್ಯವಾಗಿ ಗೋಹತ್ಯೆ ನಿಷೇಧದ ಹೊತ್ತಿನಲ್ಲಿ ಕೇರಳ ತನ್ನ ಪಟ್ಟು ಸಡಿಲಿಸಿರಲಿಲ್ಲ. ಆದರೆ ಈಗ ಇಂಥ ಸರ್ಕಾರದ ಬೊಕ್ಕಸ ತುಂಬಿಸುತ್ತಿರೋದು ಹಿಂದೂ ದೇವಾಲಯವೇ ಎನ್ನುವ ಸಂಗತಿಯನ್ನು ಬಯಲಾಗಿದೆ. ತಿರುವಾಂಕೂರು ದೇವಸ್ವ ಮಂಡಳಿ ದೇವಾಲಯಕ್ಕೆ ಬಂದಿರೋ ಜನರು ಗಳಿಕೆಯಾದ ಕಾಣಿಕೆ, ಮಾರಾಟವಾದ ಪ್ರಸಾದ, ಆದಾಯದ ಪ್ರಮಾಣದ ಬಗ್ಗೆ ಅಂಕಿಅಂಶ ನೀಡಿದೆ. ಈ ಎಲ್ಲ ಅಂಕಿಅಂಶಗಳು ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಅಯ್ಯಪ್ಪನ ಸನ್ನಿಧಾನಕ್ಕೆ ಭಕ್ತರ ಸಂಖ್ಯೆ ವೃದ್ಧಿಸುತ್ತಿರೋದನ್ನು ಖಚಿತಪಡಿಸಿದೆ. ದಾಖಲೆಗಳ ಪ್ರಕಾರ ಈಗಾಗಲೇ ಕೇವಲ 41 ದಿನಗಳ ಅವಧಿಯಲ್ಲಿ 297 ಕೋಟಿ ರೂಪಾಯಿ ಆದಾಯ ಗಳಿಕೆಯಾಗಿದೆ. ಇದು ಕೇವಲ 41 ದಿನದ ಆದಾಯ. ಇನ್ನು ಮಕರ ಜ್ಯೋತಿ ದರ್ಶನವಾಗಿ ತಿಂಗಳುಗಳ ಕಾಲವೂ ಭಕ್ತಾದಿಗಳು ಶಬರಿಮಲೆಗೆ ಭೇಟಿ ನೀಡುತ್ತಾರೆ. ಹೀಗಾಗಿ ಈ ಆದಾಯ ಕೊನೆಯ ಲೆಕ್ಕಾಚಾರವಲ್ಲ, ಇನ್ನೂ ಹಲವು ಕೋಟಿಗಳು ಸೇರ್ಪಡೆಗೊಳ್ಳಲಿವೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಎಂದರೆ ಇದೆಲ್ಲವೂ ಕೇವಲ ದೇವಾಲಯದ ಆದಾಯದ ಲೆಕ್ಕಾಚಾರ. ದೇವಾಲಯದ ಪೂಜೆ, ಪ್ರಸಾದ, ಮಾರಾಟ ಹಾಗೂ ದೇವರ ಕಾಣಿಕೆ ಹುಂಡಿಯ ಲೆಕ್ಕಾಚಾರದಿಂದ ದೇವಾಲಯಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬಂದಿರುವುದು ಗೊತ್ತಾಗಿದೆ. ಆದರೆ ಇದನ್ನು ಹೊರತುಪಡಿಸಿಯೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಕಾರಣದಿಂದ ವರ್ಷದ 3 ತಿಂಗಳ ಕಾಲ ಶಬರಿಮಲೆ ಹಾಗೂ ಕೇರಳ ಸರ್ಕಾರ ಆದಾಯ ಗಳಿಸ್ತಾ ಇದೆ. ತನ್ನ ಪವಾಡ ಹಾಗೂ ಭಕ್ತರ ಕಷ್ಟ ಪರಿಹರಿಸುವ ಕಾರಣಕ್ಕೆ ಶಬರಿಗಿರಿವಾಸ ಅಯ್ಯಪ್ಪ ಜನಸ್ಪಂದನೆ ಹೆಚ್ಚಿಸಿಕೊಳ್ಳುತ್ತಲೇ ಸಾಗುತ್ತಿದ್ದಾನೆ. ಪ್ರತಿ ವರ್ಷ ಶಿಕ್ಷಣ, ಆರೋಗ್ಯ ಹಾಗೂ ನಾನಾ ಕಾರಣಕ್ಕೆ ಹರಕೆ ಹೊರುವ ಜನರು 48 ದಿನ, 14 ದಿನ ಹೀಗೆ ತಮ್ಮ ಶಕ್ತಿ ಅನುಸಾರ ವ್ರತ ಮಾಡಿ ಶಬರಿಮಲೆಗೆ ಬಂದು ಇರುಮುಡಿ ಸಲ್ಲಿಸಿ ಕೃತಾರ್ಥರಾಗ್ತಾ ಇದ್ದಾರೆ. ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಮಾಲಾಧಾರಿಗಳಾಗಿ ಕೇವಲ ಕೇರಳದ ಭಕ್ತರು ಬರೋದಿಲ್ಲ. ಬದಲಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳಿಂದ ಬರ್ತಾರೆ. ಅವರೆಲ್ಲರೂ ಸ್ವಂತ ಅಥವಾ ಬಾಡಿಗೆ ವಾಹನದಲ್ಲಿ ಕೇರಳಕ್ಕೆ ಬರುತ್ತಾರೆ. ಅಲ್ಲಿಂದ ಅವರು ಪಂಪಾ ತೀರದಲ್ಲಿ ತಮ್ಮ ವಾಹನಗಳನ್ನು ಬಿಟ್ಟು ಅಯ್ಯಪ್ಪನ ದರ್ಶನಕ್ಕೆ ತೆರಳಬೇಕು. ಇನ್ನು ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ, ಯಾವುದೇ ಟೂರಿಸ್ಟ್ ವಾಹನ ಕೇರಳವನ್ನು ಪ್ರವೇಶಿಸಬೇಕಾದ್ರೆ ಕನಿಷ್ಠ 2 ರಾಜ್ಯಗಳ ರಸ್ತೆ ತೆರಿಗೆಯನ್ನು ಪಾವತಿಸಬೇಕು. ಉದಾಹರಣೆಗೆ, ಕರ್ನಾಟಕ ಒಂದು ವಾಹನ ಕೇರಳವನ್ನು ಪ್ರವೇಶಿಸುವ ವೇಳೆ ಸಾವಿರಾರು ರೂಪಾಯಿ ರೋಡ್ ಟ್ಯಾಕ್ಸ್ ಅನ್ನು ಕಟ್ಟಬೇಕು. ಒಂದು ಡಿಡಿ ವಾಹನಕ್ಕೆ ಈ ವೆಚ್ಚ 1 ರಿಂದ 1.5 ಸಾವಿರ ರೂಪಾಯಿ. ವಾಹನದ ಗಾತ್ರ ಹೆಚ್ಚು ಅಥವಾ ಕಡಿಮೆಯಾಗುತ್ತಾ ಹೋದಂತೆ ರೋಡ್ ಟ್ಯಾಕ್ಸ್ನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಅಯ್ಯಪ್ಪ ಮಾಲಾಧಾರಿಗಳು ದೇವರ ದರ್ಶನಕ್ಕೆ ಬರುವ 3 ತಿಂಗಳ ಅವಧಿಯಲ್ಲಿ ಇಂಥ ಸಾವಿರಾರು ವಾಹನಗಳು ಕೇರಳದ ಗಡಿ ದಾಟಿ ರಾಜ್ಯ ಪ್ರವೇಶಿಸುತ್ತವೆ. ಇವುಗಳಿಂದಲೇ ಕೇರಳ ಸರ್ಕಾರ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಪಡೆಯುತ್ತದೆ. ಕೇವಲ ಇದೊಂದೇ ಅಲ್ಲ, ಅಯ್ಯಪ್ಪನ ದರ್ಶನಕ್ಕೆ ಬರುವ ಲಕ್ಷಾಂತರ ಭಕ್ತರ ಲಾಭವನ್ನು ಪಡೆಯುವುದಕ್ಕೆ ಕೇರಳ ಸರ್ಕಾರ ಹೊಸತೊಂದು ನಿಯಮವನ್ನು ರೂಪಿಸಿದೆ. ಅಯ್ಯಪ್ಪ ಮಾಲಾಧಾರಿಗಳಿಗಾಗಿ ದೇಗುಲ ದರ್ಶನಕ್ಕೆ ಬರೋ ಭಕ್ತರು ತಮ್ಮ ಸ್ವಂತ ವಾಹನದಲ್ಲಿ ಪಂಪಾ ತೀರವನ್ನು ಪ್ರವೇಶಿಸಬಹುದು. ಅಲ್ಲಿಂದ ಮುಂದೆ ಸ್ವಂತ ವಾಹನ ಬಳಸುವಂತಿಲ್ಲ. ಬದಲಾಗಿ ಅಲ್ಲಿಂದ ದೇಗುಲವಿರುವ ನೀಲಕ್ಕಲ ತಲುಪಲು ಕೇರಳ ಸಾರಿಗೆ ಬಸ್ಗಳನ್ನೇ ಬಳಸಬೇಕು ಅಂತ ನಿಯಮ ಮಾಡಿದೆ. ಪಂಪಾ ತೀರದಿಂದ ನೀಲಕ್ಕಲ ತಲುಪಲು ಬರೋಬ್ಬರಿ 18 ಕಿಲೋಮೀಟರ್ ದೂರವಿದೆ. ಈ 18 ಕಿಲೋಮೀಟರ್ಗೆ ಕೇರಳ ಸಾರಿಗೆ ಸಂಸ್ಥೆ 50 ರೂಪಾಯಿ ದರ ನಿಗದಿ ಮಾಡಿದೆ. ಇದರಿಂದ ಪ್ರತಿ ವರ್ಷ ಕೇರಳ ಸಾರಿಗೆ ಇಲಾಖೆ ಕೋಟ್ಯಾಂತರ ರೂಪಾಯಿ ಆದಾಯವನ್ನ ಕೇವಲ ನೀಲಕ್ಕಲ್ ಮತ್ತು ಪಂಪಾ ರೂಟ್ನಿಂದಲೇ ಪಡೆದುಕೊಳ್ತಾ ಇದೆ. ಇದರೊಂದಿಗೆ ಕೇವಲ ಅಯ್ಯಪ್ಪ ದೇಗುಲ ಮಾತ್ರವಲ್ಲ, ಕೇರಳಕ್ಕೆ ಬರುವ ಭಕ್ತರು ಇತರ ಪ್ರವಾಸಿ ತಾಣಗಳಿಗೂ ಭೇಟಿ ನೀಡುತ್ತಾರೆ. ಊಟ, ಉಡುಪು ಸೇರಿದಂತೆ ಇತರ ವ್ಯಾಪಾರದಲ್ಲೂ ಪ್ರವಾಸಿಗರು ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಇದರಿಂದ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ವ್ಯಾಪಾರವಾಗುತ್ತದೆ. ಹೀಗೆ ವ್ಯಾಪಾರ ಮಾಡಿದ ಜನರು ಮತ್ತೆ ತೆರಿಗೆ ಮೂಲಕ ರಾಜ್ಯ ಸರ್ಕಾರದ ಬೊಕ್ಕಸ ತುಂಬಿಸುತ್ತಾರೆ. ಇದೆಲ್ಲ ಕಾರಣಕ್ಕೆ ಕೇರಳದ ಬೊಕ್ಕಸದ ಹಿಂದೆ ಅಯ್ಯಪ್ಪನ ಕೃಪೆಯೇ ಮಹತ್ವದ್ದಾಗಿತ್ತು. ಕೇರಳದ ಬೊಕ್ಕಸಕ್ಕೆ ಹರಿಹರ ಸುತನೆ ಶಕ್ತಿ ಎಂಬುದು ಸಾಬೀತಾಗಿದೆ. ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಿಂದುತ್ವ ಹಾಗೂ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ. ಅಖಂಡ ಭಾರತ, ಸನಾತನ ಯುಗಾರಂಭ.